ಹೇಳೋದು ಸುಲಭ, ಮಾಡಿಕೊಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಬಹಳಷ್ಟು ಕಷ್ಟ ಅಂತ ನಾವು ವೇದಿಕೆ ಮೇಲೆ ಬಹಳಷ್ಟು ಚೆನ್ನಾಗಿ ಹೇಳಬಲ್ಲೆ, ಏನು ತೊಂದರೆ ಇಲ್ಲ. ಬಸವಣ್ಣನವರ ಬಗ್ಗೆ, ಆಯುಧಕ್ಕೆ ಲಕ್ಕಮ್ಮನ ಬಗ್ಗೆ, ರನ್ನಯ್ಯನ ಬಗ್ಗೆ, ಸೂಫಿ ಸಂತರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಅನೇಕ ಮಾರ್ಗದರ್ಶನ ದಾರಿಯಲ್ಲಿ ನಡಿಬೇಕು ಅಂತ ನಾವೆಲ್ಲರೂ ವಾದ ಮಾಡ್ತೀವಿ. ವಾದ ಮಾಡಿದ್ರು ಮನವಾದಿಗಳು ಬೆನ್ನತ್ತೀವಿ, ಅವರು ಪಲ್ಲಕ್ಕಿನ ಹೊರತೀವಿ, ಇಲ್ಲಿ ಬಂದು ಜೈ ಭೀಮ್ ಅಂತೀವಿ, ಜೈ ಅಂಬೇಡ್ಕರ್ ಅಂತೀವಿ. ನಿಮ್ಮ ಸ್ಥಿತಿ ಗುಲಾಮಿ ಪದ್ಧತಿ ನಿಮ್ಮಲ್ಲೇ ಹೋಗಿಲ್ಲ, ನಿಮ್ಮಲ್ಲಿ ಭೇದ ಭಾವ. ಹಳ್ಳಿಯಲ್ಲಿ ನನ್ನ ಜಾತಿ ಶ್ರೇಷ್ಠ, ನಿನ್ನ ಜಾತಿ ಶ್ರೇಷ್ಠ, ನಿಮ್ಮಲ್ಲೇ ಇಂಥ ತಾರತಮ್ಯ ಭೇದ ಇದ್ದಾಗ ಅಂಬೇಡ್ಕರ್ ಸಂವಿಧಾನವನ್ನು ನೀವು ಹೆಂಗೆ ಅರ್ಥ ಮಾಡಕ್ಕೆ ಸಾಧ್ಯ ಇದೆ? ಅಂಬೇಡ್ಕರ್ ಸಂವಿಧಾನ ಈ ದೇಶಕ್ಕಾಗಿ, ನಾಡಿಗಾಗಿ ಕೊಟ್ಟಿರ್ತಕ್ಕಂಥ ಒಂದು ದೈವ ಶಕ್ತಿ. ಅದನ್ನ ಹಂಚಿಕೊಳ್ತಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ಸ್ವಲ್ಪ ಕೆಟ್ಟದಾಗಿದೆ ಅಂತ ಕೂಡ ನಾನು ಒತ್ತು ಹೇಳ್ತೀನಿ. ಅದಕ್ಕೋಸ್ಕರವಾಗಿ ಅಂಬೇಡ್ಕರ್ ಮುಂದಿಟ್ಟುಕೊಂಡು ನಾವು ರಾಷ್ಟ್ರ ನಿರ್ಮಾಣ ಮಾಡೋದಲ್ಲ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ವಿಚಾರವನ್ನು ಬಿಟ್ಟು ಅಂಬೇಡ್ಕರ್ ತತ್ವವನ್ನು ಅಳವಡಿಸಿದಾಗ ಮಾತ್ರ ಅದು ನಿಜವಾದ ರಾಷ್ಟ್ರದ ಸೇವೆ ಆಗುತ್ತೆ ಅಂತ ಕೂಡ ಅವೆಲ್ಲ ಭಾವಿಸಬೇಕು. ಅನೇಕ ನಾವು ಮಾತಾಡ್ತೀವಿ, ಆ ಸಿದ್ಧಾಂತ ಹಿಂಗೆ ಹೇಳಿತು, ಈ ಸಿದ್ಧಾಂತ ಹಿಂಗೆ ಹೇಳಿತು, ಆ ಕಲ್ಪನೆ ಹೇಳಿತು ಅಂತ. ನಮ್ಮ ಪ್ರಾಕ್ಟಿಕಲ್ ಕಲ್ಪನೆಯಲ್ಲಿ ಭಯದ ವಾತಾವರಣ ಇದೆ. ಹಳ್ಳಿಯಲ್ಲಿ ನಾವು ಬದುಕಂತ ಬಡ ಅಸ್ಪೃಶ್ಯತೆ ಎಷ್ಟು ಜೀವಂತವಾಗಿದೆ. ನಮಗೆ ನೀರು ಕೊಡೋರು ದಿಕ್ಕಿಲ್ಲ, ಒಳಗೆ ಕರ್ಕೋದಿಲ್ಲ. ಕಕ್ಕತ್ತರೇನ್ರಿ? ಸಾಧ್ಯ ಇದೆಯಾ? ಯಾವನೊಬ್ಬ ಅಧ್ಯಕ್ಷ ಆದವನ, ಯಾವನೊಬ್ಬ ಮುರಾರಿ ಅಂತವನ, ನಮ್ಮಂತವ್ರು ಸ್ವಾಮಿ ಅಂತವನ, ಲೀಡರ್ ಭಾಳ ಸ್ಟ್ರಾಂಗ್ ಅರಪ್ಪ, ಸ್ವಾಮಿ ಸ್ಟ್ರಾಂಗ್ ಬಟ್ರಿ ಗುರುಗಳು ಕಾರಗಳು ನಿಮ್ಮಂತವ್ರು ಹೊರಗೆ ನಿಂತ್ಕೊಂಡ್ರೆ ಅಂತ ಹೇಳ್ರಿ. ಅದಕ್ಕೆ ಯಾವುದೇ ವಿಚಾರವನ್ನು ನಾವು ತಿಳ್ಕೊಬೇಕಾದ್ರೆ ನಮ್ಮಲ್ಲಿನ ಅಳವಡಿಸ್ಕೊಳ್ಬೇಕು. ನಮ್ಮ ದಾರಿ ಹೇಗಿದೆ, ನಮ್ಮ ಸಂಸ್ಕೃತಿ ಹೇಗಿದೆ, ನಮ್ಮನ್ನು ಹೇಗೆ ನಡೆಸ್ಕೊಳ್ತಾರೆ, ಭಾವನಾತ್ಮಕ ಸಂಬಂಧಗಳೇನು, ಈ ದೇಶದ ಸಂಬಂಧಗಳೇನು, ನಾವು ಬಹಳಷ್ಟು ಅದ್ಭುತವಾಗಿ ತಿಳ್ಕೊಬೇಕಾಗ್ತದೆ. ಯಾರೋ ಕೇಂದ್ರ ಸರ್ಕಾರದಲ್ಲಿ ಆ ಮಂತ್ರಿ ಹೆಂಗೆ ಹೇಳ್ದ, ಈ ಮಂತ್ರಿ ಹಿಂಗೆ ಹೇಳ್ದ, ಆ ಕಂತ್ರಿ ಹೆಂಗೆ ಹೇಳ್ದ ಅಂದ್ರೆ ಕಂತ್ರಿ ಮಾತು ಕೇಳ್ತಕ್ಕಂಥ ಕುತಂತ್ರಿಗಳು ನಮ್ಮಲ್ಲಿ ಇದ್ದಾರೆ. ಫಸ್ಟ್ ನೀವು ಕುತಂತ್ರಿಗಳು ಎಲ್ಲವನ್ನು ಸೈ ಓಕೆ 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 ಏನು ಓಕೆ? ನಿಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಶಕ್ತಿಯನ್ನು ಕುಗ್ಗಿಸಿದಂಥ ಕೆಲಸ ನಾವು ಬಹಳಷ್ಟು ಮಾಡ್ತಾ ಇದ್ದೀವಿ. ಅನೇಕ ಪಕ್ಷದಲ್ಲಿ ಇದ್ದಾರೆ. ನಮ್ಮ ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ನೀತಿ ಪಾಠ ಹೇಳ್ತಕ್ಕಂಥದ್ದು, ಶರಣರ ಬಗ್ಗೆ ಹೇಳ್ತಕ್ಕಂಥದ್ದು ಸತ್ಯ ಇದೆ, ಆದರೆ ಇಡ್ತಕ್ಕಂಥ ಆಚರಣೆ ಬಹಳ ಕಮ್ಮಿ ಇದೆ. ನಮ್ಮಲ್ಲಿ ಪ್ರಾಕ್ಟಿಕಲ್ ಜೀವನದಲ್ಲಿ ಶರಣರ ನಾಡು, ಶರಣ ವಿಚಾರವನ್ನು ತಿಳ್ಕೊಂಡು ನಮ್ಮ ಮುಂದಿನ ದಿನಮಾನದಲ್ಲಿ ಉತ್ತಮವಾಗಿ ಇರ್ತಕ್ಕಂಥ ಭವಿಷ್ಯಕ್ಕಾಗಿ ಅಂದ್ರೆ ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನು ಯಾರು ಒಪ್ಪುತ್ತಾರೋ ಒಪ್ಪೋದಿಲ್ಲ ಗೊತ್ತಿಲ್ಲ, ಒಪ್ಪಿದ್ದಾರೆ. ಕೆಲವರು ನಿಮ್ಮನ್ನು ಆಟ ನೋಡ್ತಾರೆ, ಇವರು ಏನಂತಾರ ಏನಿಲ್ಲ ಏನಂತಾರೆ ಅಂತ ನೀವು ಚೂ ಬಿಡ್ತಾರೆ. ನೀವೇನಂತ ದಗ್ಗಂತ ಬೆಂಕಿ ಎದ್ದು ಬಿಡ್ತಾರೆ. ಹತ್ತದಿಲ್ಲಪ್ಪ. ಯಾಕೆ ಬೆಂಕಿ ಹತ್ತದಂತಂದ್ರೆ ನಾವು ಪರಿಪೂರ್ಣವಾಗಿ ಇದ್ದಾಗ ಮಾತ್ರ ತಾಳ್ಮೆಯಿಂದ ಇರ್ಬೇಕಾಗುತ್ತೆ. ಅವ್ರು ಚೂ ಬಿಡ್ತಾರೆ. ಮತ್ತೆ ನಾಯಿಗಳು ಮನೆ ಮುಂದೆ ಯಾಕೆ ಕಟ್ತಾರೆ? ಯಾರೋ ಬಂದು ಚೂ ಬಿಡಕ್ಕೆ ಕಟ್ಟಿರ್ತಾರೆ. ಅವರು ಕಡ್ಲಿ ಅಂತಾನೆ. ನಾವು ಕಡಿಲಾರ್ದಂಗೆ ಅದನ್ನು ನಾಯಿನನ್ನ ಬಹಳ ಪ್ರೀತಿನ ಕರಿಬೇಕು. ಬಾ 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 ಅಂತ ಕರೆದ್ರೆ ಅದು ಅಳ್ಳಾಡ್ಸೋದು ನಮ್ಮ ಹತ್ರ ಬರುತ್ತಿಲ್ರಿ. ಅದು ಕಲ್ಲು ಹೋಗ್ಬಿಟ್ಟು ಏನಾಗ್ತದ, ಬಹು ಅಂತ ಕಡಿದು ಬಿಡ್ತದೆ. ನಾವು ಕಲ್ಲು ಹೋಗೋದಕ್ಕಿಂತ ಅದ್ರ ಪರಿಶೀಲನೆ ಮಾಡಿ ಅದು ಸತ್ಯ ಎಷ್ಟು, ಸತ್ಯಾಂಶ ಎಷ್ಟು, ಅದು ಒಳ್ಳೆಯದೆಷ್ಟು, ಕೆಟ್ಟದೆಷ್ಟು ಅಂತಕ್ಕಂಥದ್ದು ಮಾನವಿಕವಾಗಿ ದೃಷ್ಟಿಯಿಂದ ವಿಚಾರ ಮಾಡಿ ನಾವು ಕೆಲಸ ಮಾಡಿದಾಗ ಮಾತ್ರ ಅದು ನಿಜವಾದ ಒಂದು ಧರ್ಮ ಆಗುತ್ತೆ ಅಂತ ಹೇಳಿದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಸವಣ್ಣವ್ರು ಹೇಳ್ದಂಗೆ ದಯವಿಲ್ಲ ಧರ್ಮ ಅದ್ಯಾವುದಯ್ಯ, ದೈವ ಬೇಕು ಸಕಲ ಪ್ರಾಣಿಗಳು, ದೈವೇ ಧರ್ಮದ ಮೂಲವಯ್ಯ. ನೋಡಿ, ಯಾವ ಧರ್ಮದಲ್ಲಿ ದಯ ಇರೋದಿಲ್ಲ ಧರ್ಮನೇ ಅಲ್ಲ ಹೇಳ್ತಾರೆ. ದಯ ಇಲ್ಲ ಅಂದ್ರೆ ಧರ್ಮನೇ ಅಲ್ಲ. ನಮ್ಮಲ್ಲಿ ಧರ್ಮ ಅಂತ ಹೇಳ್ತೀವಿ ನಾವು. ಈ ನಮ್ಮ ಮಠಕ್ಕೆ ಬರ್ತಾರೆ ಯಾರನ್ನ, ನಾವೆಲ್ಲರೂ ಅಂಬೇಡ್ಕರ್ ಬಗ್ಗೆ ನಾವು ದಲಿತ ವಿಷಯ ಪೂಜೆ ಮಾಡ್ತೀವಿ. ದಲಿತರ ಮನೆಯಲ್ಲಿ ಕೂಡ ನೋಡ್ರಿ ಅಂಬೇಡ್ಕರ್ ಫೋಟೋ ಕಮ್ಮಿ ಇರ್ತಾವ, ನಮ್ಮ ಮಠದಲ್ಲಿ ಕಮ್ಮಿ ಇರ್ತಾವ. ದುರ್ಗಮ್ಮ, ದ್ಯಾಮವ್ವ, ಉಲಗವ್ವ, ಮಲ್ಲಯ್ಯ ಇಡ್ತಿರಲಿಲ್ಲ ನೀವು?
ಅಂಬೇಡ್ಕರ್ ಫೋಟೋ ಎಲ್ಲ ಬಾಗಿಲು ಇಟ್ಟು ಸಿಗಾಕಿರ್ತಾರೆ, ಗದ್ದಿಗೆ ಮೇಲೆ ಅವ್ರದ್ದು ಎಷ್ಟು ಪೂಜೆ ಮಾಡ್ತಿರ್ತಾರೆ. ನೋಡು, ಅಲ್ಲಿ ಕಂಡ ಸಿಗ್ತದ, ಇಲ್ಲಿ ಜ್ಞಾನ ಸಿಗ್ತದ. ಜ್ಞಾನ ಬೇಕಾ ಕಂಡ ಬೇಕಾ ನಿಮಗೆ? ದೇವ್ರು ಮಾಡಿದ್ರೆ ಕಂಡ ಸಿಗ್ತದೆ. ಇಲ್ಲಿ ಅಂಬೇಡ್ಕರ್ ಮುಖ ನೋಡಿದ್ರೆ ಜ್ಞಾನ ಸಿಗ್ತದೆ, ಅವ್ರ ಮುಖ ನೋಡಿದ್ರೆ ಅಜ್ಞಾನ ಸಿಗ್ತದೆ. ನಮಗೆ ಅಜ್ಞಾನ ಬೇಕು, ಜ್ಞಾನ ಬೇಕು. ಜ್ಞಾನ ಬೇಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾದ ಪೂಜೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕು. ಅಂತ ವೃತ್ತಿಯನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ಅದು ಒಂದು ಆ ಸಂವಿಧಾನಕ್ಕೆ ಇರತಕ್ಕಂಥ ಮಹತ್ವವನ್ನು ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಈ ಸಮಾರಂಭದಲ್ಲಿ ಅನೇಕ ಗುರಿಯರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಎಲ್ಲರ ಅಭಿಪ್ರಾಯಗಳು ಬಹಳಷ್ಟು ಮೌಲ್ಯಯುತ ಬಹಳಷ್ಟು ಮಾರ್ಮಿಕವಾಗಿ ಇದ್ದಾವೆ. ಅಂತ ವಿಚಾರವನ್ನು ನಾವೆಲ್ಲ ತಿಳ್ಕೊಂಡು ಸಮಾಜದಲ್ಲಿ ಎಲ್ಲರ ಜೊತೆ ಹೊಂದಾಣಿಕೆ ಆಗಿ ನಾವು ಈ ದೇಶ, ಈ ನಾಡಿಗಾಗಿ ಅನೇಕ ಬಲಿ ಕೊಟ್ಟಿದ್ದಾರೆ. ಅದರಲ್ಲೇ ಕೂಡ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಅನೇಕ ಮಹಾತ್ಮರು, ಸಂತರು ಈ ನಾಡಿನ ನಮ್ಮ ಭಾರತ ದೇಶ ಅಂದ್ರೆ ಸಂತರ ನಾಡಿರ್ಬೋದು, ಸಗರ ನಾಡಿರ್ಬೋದು, ಅನೇಕ ಸಂತರು ಕಷ್ಟಪಟ್ಟಿರ್ತಕ್ಕಂಥ ಒಂದು ನಮ್ಮ ದೇಶ ಆಗಿರೋದ್ರಿಂದ ಇಲ್ಲಿ ಎಲ್ಲರೂ ಒಂದಾಗಿ ಬಾಳ್ಬೇಕಂತ ಹೇಳಿ ಈ ಸಮಾರಂಭಕ್ಕೆ ಕರೆಸ್ತಕ್ಕಂಥ